ಕಾಡು ನನ್ನ ಕೋಟೆ, ಮಲೆನಾಡಿನ ಕಾಡುಗಳು ನನ್ನ ಮನೆ. ಜನಪದೀಯ ಕಥೆಗಳಲ್ಲಿ ನನ್ನನ್ನು ಮಲೆನಾಡಿನ ರಾಬಿನ್ ಹುಡ್ ಎಂದು ಕರೆಯುತ್ತಾರೆ. ನನಗೆ ಕಡಿದಾದ ದಾರಿಗಳು ಗೊತ್ತು, ಗಿಡಗಳು ಗೊತ್ತು, ಗಿಡಮೂಲಿಕೆಗಳು ಗೊತ್ತು, ಗುಹೆಗಳು ಗೊತ್ತು. ಆದರೆ ಇನ್ನೊಂದು ವಿಷಯ ನನಗೆ ಚೆನ್ನಾಗಿ ಗೊತ್ತು. ಬಡವರ ಹೊಟ್ಟೆಯ ಹಸಿವು. ಬ್ರಿಟಿಷರು, ಸಾಹುಕಾರರು, ಜಮೀನ್ದಾರರು ಬಡವರನ್ನು ಶೋಷಿಸುತ್ತಿದ್ದರು. ನಾನು ಅವರ ವಿರುದ್ಧ ನಿಂತೆ. ಬಡವರಿಂದ ಕಸಿದುಕೊಂಡಿದ್ದ ಹಣ ಧಾನ್ಯಗಳನ್ನು ಪುನಃ ಬಡವರಿಗೆ ಹಂಚಿದೆ. ಅವರು ನನ್ನನ್ನು ದರೋಡೆಕೋರ ಎಂದರು. ಆದರೆ ಜನರು ನನ್ನನ್ನು ತಮ್ಮನಂತೆ ನೋಡಿದರು. ನನ್ನನ್ನು ಹಿಡಿಯಲು ಪೊಲೀಸ್ ಪಡೆ ಬಂದಿತ್ತು. ನಾನು ಕಾಡಿನಲ್ಲಿ ಕಣ್ಮರೆಯಾಗುತ್ತಿದ್ದೆ, ಮತ್ತೆ ಕಾಣಿಸಿಕೊಳ್ಳುತ್ತಿದ್ದೆ. ನಾನು ಅವರಿಗೆ ನೆರಳಾಗಿದ್ದೆ. ಆದರೆ ಕೊನೆಗೆ ನನ್ನ ಜೊತೆಯಲ್ಲಿದ್ದ ನನ್ನ ಆಪ್ತರೇ ನನಗೆ ದ್ರೋಹ ಮಾಡಿದರು. ನನ್ನನ್ನು ಹಿಡಿದು ಬಂಧಿಸಿದರು, ನನ್ನ ಬದುಕನ್ನು ಮುಗಿಸಿದರು. ಆದರೆ ಒಂದು ಪ್ರಶ್ನೆ ಕೇಳುತ್ತೇನೆ. ಬಡವನ ಕಣ್ಣೀರನ್ನು ಒರೆಸುವವನನ್ನು ಕಾನೂನು ಅಪರಾಧಿ ಎಂದು ಕರೆಯಬಹುದು. ಆದರೆ ಬಡವನನ್ನು ಶೋಷಿಸುವವನಿಗೆ ನ್ಯಾಯದ ಯಾವ ಹೆಸರು? ಆದರೆ ಇಂದು ಕಾಲ ಬದಲಾಗಿದೆ. ನೀವು ಕಾಡಿನಲ್ಲಿ ಅಡಗಿ ಹೋರಾಡಬೇಕಾಗಿಲ್ಲ. ನಿಮ್ಮ ಕೈಯಲ್ಲಿ ಮತವಿದೆ, ನಿಮ್ಮ ಕೈಯಲ್ಲಿ ಸಂವಿಧಾನವಿದೆ. ಇದನ್ನು ಬಳಸಿಕೊಂಡು ನ್ಯಾಯಕ್ಕಾಗಿ ನಿಲ್ಲಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ನಾನು ತಾಳಿಕೆರೆ ಸುಬ್ರಹ್ಮಣ್ಯಂ. ನಾನು 9 ಬಾರಿ ಜೈಲು, 1 ಬಾರಿ ಕೂಡ ಸೋಲಿಲ್ಲ. ನಾನು ವಕೀಲನಾಗಬೇಕೆಂದು ಹೊರಟಿದ್ದೆ. ಆದರೆ ಕಾನೂನು ಓದಿದೆ. ಆದರೆ ಕಾನೂನು ನ್ಯಾಯ ಕೊಡದಿದ್ದರೆ ಕಾನೂನು ಓದಿದವನ ಕರ್ತವ್ಯ ಏನು? ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ನಗರಗಳಲ್ಲಿ ಮಾತ್ರ ಹೋರಾಟ ಮಾಡಿದರೆ ಸಾಕಾಗುವುದಿಲ್ಲ. ನಮ್ಮ ಹಳ್ಳಿಯ ಜನ ಎಚ್ಚರಗೊಳ್ಳಬೇಕು, ನಮ್ಮ ರೈತರು ಎಚ್ಚರಗೊಳ್ಳಬೇಕು, ನಮ್ಮ ಕಾರ್ಮಿಕರು ಎಚ್ಚರಗೊಳ್ಳಬೇಕು, ನಮ್ಮ ದಲಿತರು ಎಚ್ಚರಗೊಳ್ಳಬೇಕು. ಎಲ್ಲರೂ ಒಂದಾಗಿ ನಿಲ್ಲಬೇಕು. ಬೋಲಾ ಭಾರತ್ ಮಾತಾ ಕಿ, ಬೋಲಾ ಭಾರತ್ ಮಾತಾ ಕಿ, ಬೋಲಾ ಭಾರತ್ ಮಾತಾ ಕಿ. ನಾನು ಸಾವುಕಾರ ಬಸಣಪ್ಪ. ನನ್ನನ್ನು ಬಸಪ್ಪ ಅಂತಲೂ ಕರೀತಾರೆ. ಹಾಗೆ ಸಾವುಕಾರ ಅಂತಲೂ ಕರೀತಾರೆ. ಯಾಕಂದರೆ ನನ್ನ ಕುಟುಂಬಕ್ಕೆ ಆಸ್ತಿ ಇತ್ತು, ಸಂಪತ್ತಿತ್ತು, ಹಣ ಇತ್ತು. 1947 ಕ್ವಿಟ್ ಇಂಡಿಯಾ ಚಳವಳಿ ಇಡೀ ದೇಶದಾದ್ಯಂತ ಹಬ್ಕೊಂಡಿತ್ತು. ನಾನು ಯೋಚನೆ ಮಾಡಿದೆ, ನಾವು ಏಕೆ ಈ ಬ್ರಿಟಿಷರ ಮಾತನ್ನು ಕೇಳಬೇಕು? ನಮ್ಮ ಮಣ್ಣಲ್ಲಿ ನಮ್ಮ ಜನರು ಈ ಬ್ರಿಟಿಷರ ಆಳ್ವಿಕೆಯಲ್ಲಿ ಏಕೆ ಬದುಕಬೇಕು? ನಾನು ಈ ಸೂರಿನ ಜನರ ಮುಂದೆ ನಿಂತು ಹೇಳಿದೆ, ನಮ್ಮೂರು ನಮ್ಮದು. ಇಡೀ ಈ ಸೂರಿನ ಜನರ ಕಣ್ಣಲ್ಲಿ ಬೆಂಕಿ ಕಾಣಿಸ್ತು. ಒಬ್ಬ ರೈತ ಮುಂದೆ ಬಂದ, ಒಬ್ಬ ಯುವಕ ಮುಂದೆ ಬಂದ, ಒಬ್ಬ ಬಾಲಕ ಮುಂದೆ ಬಂದ. ಆಮೇಲೆ ಇಡೀ ಈ ಸೂರೇ ಎದ್ದು ನಿಂತಿತ್ತು ಸ್ವತಂತ್ರದ ಹೋರಾಟಕ್ಕಾಗಿ. ನಾವೆಲ್ಲ ಸೇರಿ ನಿರ್ಧಾರ ಮಾಡಿದ್ವಿ, ನಮಗೆ ಬ್ರಿಟಿಷ್ ಸರ್ಕಾರದ ಆದೇಶ ಬೇಡ, ಅವರ ತೆರಿಗೆ ಬೇಡ, ಅವರ ಅಧಿಕಾರ ಬೇಡ. ಈ ಸೂರು ಸ್ವತಂತ್ರ ಹಳ್ಳಿ. ಹೌದು, ಭಾರತದಲ್ಲಿ ಬ್ರಿಟಿಷ್ ಅಧಿಕಾರ ಇದ್ದಾಗಲೇ ನಾವು ನಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಅಂತ ಘೋಷಣೆ ಮಾಡ್ಕೊಂಡಿದ್ವಿ. ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಇದಕ್ಕೋಸ್ಕರ ನಾವು ಒಂದು ಸಮಾನಾಂತರ ಸರ್ಕಾರವನ್ನು ರಚನೆ ಮಾಡಿದ್ವಿ. ಅದರಲ್ಲಿ ಬಾಲಕರನ್ನು ಒಳಗೊಂಡು ಯಾರು ಹಳ್ಳಿಯಲ್ಲಿ ಕಾವಲು ಕಾಯಬೇಕು, ಯಾರು ಸುದ್ದಿಗಳನ್ನು ತರ್ತಾರೆ, ಯಾರು ಹೊರಗಿನವರ ಚಲನವಲನಗಳನ್ನು ಗಮನಿಸ್ತಾರೆ, ಇದೆಲ್ಲವನ್ನು ನಿರ್ಧಾರ ಮಾಡಿದ್ವಿ. ಈ ವಿಷಯ ಹೇಗೋ ಬ್ರಿಟಿಷರ ಕಿವಿಗೆ ಬಿತ್ತು. ಅವ್ರಿಗೆ ಕೋಪ ಬಂತು, ಅವಮಾನ ಆಯಿತು. ಯಾಕೆ ಹೇಳಿ? ಒಂದು ಸಣ್ಣ ಹಳ್ಳಿ ಇಡೀ ಬ್ರಿಟಿಷ್ ಸರ್ಕಾರದ ವಿರುದ್ಧ ನಿಂತಿತ್ತು. ಸೆಪ್ಟೆಂಬರ್ 28, 1942 ಒಂದು ದುರ್ಘಟನೆ ನಡೀತು. ಈಸೂರಿನಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಕೊಲೆಯಾಯಿತು. ಆ ಬ್ರಿಟಿಷ್ ಅಧಿಕಾರಿಗಳ ಕಣ್ಣು ಈಸೂರಿನ ಜನರ ಮೇಲೆ ಬಿತ್ತು. ಅವರಿಗೆ ಒಂದು ಹೆಸರು ಬೇಕಿತ್ತು, ಈ ಹೋರಾಟದ ಹಿಂದೆ ಯಾರಿದ್ದಾರೆ ಅಂತ. ಅವರಿಗೆ ಗೊತ್ತಾಯಿತು, ಸಾವುಕಾರ ಬಸಣಪ್ಪ ಅಂತ. ನನ್ನನ್ನು ಹುಡ್ಕೊಂಡು ಬಂದರು. ನನ್ನ ಮನೆ ಕಡೆ ಹೋದರು. ನನ್ನ ಮನೆ ಕಾಣಿಸ್ತು. 3 ಅಂತಸ್ತಿನ ಮನೆ, ಆಸ್ತಿ, ಸಂಪತ್ತು. ಅವ್ರು ಅಂದ್ಕೊಂಡ್ರು ನನ್ನ ಆಸ್ತಿಯನ್ನು ನಾಶ ಮಾಡಿದ್ರೆ ನನ್ನ ಧೈರ್ಯವನ್ನು ಮುರಿಬೋದು ಅಂತ. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ, ನನ್ನ ಧೈರ್ಯ ನನ್ನ ಮನೆಯ ಗೋಡೆ ಮೇಲೆ ಇರಲಿಲ್ಲ, ಈ ಸೂರಿನ ಜನರ ಹೃದಯದಲ್ಲಿತ್ತು. ನನ್ನ ಮನೆಯನ್ನು ವಶಪಡಿಸ್ಕೊಂಡ್ರು. ನನ್ನ ಮನೆಗೆ ಕೊನೆಗೆ ಬೆಂಕಿ ಹಚ್ಚಿದರು. 1 ದಿನ ಅಲ್ಲ, 2 ದಿನ ಅಲ್ಲ, 1 ವಾರ ನನ್ನ ಮನೆ ಬೆಂಕಿಯಲ್ಲೇ ಮುಳುಗೋಗಿತ್ತು. ನನ್ನ ಕುಟುಂಬ ಸಂಕಷ್ಟಕ್ಕೀಡಾಯಿತು. ತಲೆಮರೆಸ್ಕೊಂಡ್ರು. ನನ್ನ ಜನರೆಲ್ಲ ಕಾಡಿಗೆ ಹೋಗಿ ಬಚ್ಚಿಟ್ಕೊಂಡ್ರು. ಬ್ರಿಟಿಷ್ ಅಧಿಕಾರಿಗಳು ನಮ್ಮ ಜನರನ್ನು ಬಂಧಿಸಿದ್ರು, ಗಲ್ಲಿಗೆ ಹಾಕಿದರು. ನಮ್ಮ ಮನಸ್ಸಿಗೆ ನೋವು ಮಾಡಬಹುದು, ನಮ್ಮ ಮನೆಯನ್ನು ನಾಶ ಮಾಡಬಹುದು, ನಮ್ಮ ಆಸ್ತಿಯನ್ನು ವಶಪಡಿಸ್ಕೋಬಹುದು.
ಆದರೆ ಈಸೂರು ಜನರು ಕಂಡ ಸ್ವಾತಂತ್ರ್ಯದ ಕನಸನ್ನು ಅವರ ಕೈಯಲ್ಲಿ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಈಗ ನಮ್ಮ ಕೈಯಲ್ಲಿ ಭಾರತದ ಸಂವಿಧಾನವಿದೆ. ನಾವು ಹೋರಾಟ ಮಾಡಿ ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದೀವಿ. ದಯಮಾಡಿ ಭಾರತದ ಸಂವಿಧಾನದಲ್ಲಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಿ, ಭಾರತವನ್ನು ಉಳಿಸಿ. ಭಲೋ ಭಾರತ್ ಮಾತಾ ಕಿ ಜೈ, ಭಲೋ ಭಾರತ್ ಮಾತಾ ಕಿ ಜೈ.